ಪುಂಡಿ ಪಲ್ಲೆ ಮಾಡ್ತಾರೋ. ಸೊ ನಮ್ಮ ಮನೆ ಒಳಗೆ ಇವತ್ತು ಪುಂಡಿ ಪಲ್ಲೆ ಚಟ್ನಿ ಮಾಡತ್ತೀವಿ. ಇದು ನಮ್ಮ ಅಜ್ಜಿ ಕಾಲದ ಇವಾಗ ಏನು ತೋರ್ಸತ್ತಲ್ಲ ಇದು ಪುಂಡಿ ಪಲ್ಲೆ. ನಮ್ಮ ಕಡೆ ಇದಕ್ಕೆ ಪುಂಡಿ ಪಲ್ಲೆ ಅಂತ ಕರಿ ಖಾಲಿ ಆಗಿತ್ತು ಅಂತ ಹೇಳಿ ಈ ತರ ಒಣ ಕೊಬ್ಬರಿ ಬಾಬುರಿ ಕೊಬ್ಬರಿ ನೀಲಿ ಕಣ್ಣುಲ್లోని ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂತಂದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಒಳಗೆ ಪುಂಡಿ ಪಲ್ಲೆ ಅಂತ ಮಾಡ್ತಾರೋ. ಸೊ ಇಷ್ಟು ಜನಕ್ಕೆ ಗೊತ್ತಿರಂಗಿಲ್ಲ. ಸೊ ಎಲ್ಲರ ಮನೆಯೊಳಗೆ ಪುಂಡಿ ಪಲ್ಲೆ ಮಾಡ್ತಾರೋ. ಸೊ ನಮ್ಮ ಮನೆಯೊಳಗೆ ಇವತ್ತು ಪುಂಡಿ ಪಲ್ಲೆ ಚಟ್ನಿ ಮಾಡತ್ತೀವಿ. ಇದು ನಮ್ಮ ಅಜ್ಜಿ ಕಾಲದ ರೆಸಿಪಿ. ಸೊ ಅದನ್ನ ಇವತ್ತು ಟ್ರೈ ಮಾಡ್ಬೇಕಂತ ಮಾಡತ್ತನು. ಸೊ ಇವತ್ತು ಗುಡ್ ಫ್ರೈಡೇ ಇಲ್ಲ, ಎನಿವಿ ಹಾಲಿಡೇ ಇತ್ತು. ಸೊ ಅದಕ್ಕೆ ಇವತ್ತು ಪುಂಡಿ ಪಲ್ಲೆ ಚಟ್ನಿ ಮಾಡತ್ತು. ಸೊ ಎಂಟೈರ್ ಪ್ರೊಸೆಸ್ 1 by 1 ನಿಮಗೆ ತೋರಿಸ್ತೀನಿ ಹೆಂಗೆ ಮಾಡ್ತೀವಂತ. ಸೊ ಯಾರಿಗೆಲ್ಲ ಇಷ್ಟ ಆಗ್ತೈತಿ ಪ್ಲೀಸ್ ವಿಡಿಯೋ ನೋಡ್ರಿ ಗೈಸ್. ಇವಾಗ ಏನು ತೋರ್ಸತ್ತಲ್ಲ ಇದು ಪುಂಡಿ ಪಲ್ಲೆ. ನಮ್ಮ ಕಡೆ ಇದಕ್ಕೆ ಪುಂಡಿ ಪಲ್ಲೆ ಅಂತ ಕರಿತೀವಿ. ಬೇರೆ ಕಡೆ ಸಿಗ್ತೈತೋ ಇಲ್ಲೋ ನನಗೆ ಗೊತ್ತಿಲ್ಲ. ಸೊ ಗೈಸ್ ಇದನ್ನ ನಾವು ತಂದು ಪ್ಲೇನ ನೀಟಾಗಿ ನೀರೆಲ್ಲ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇವಾಗ ಹೆಂಗೆ ನಾವು ನಾರ್ಮಲ್ ಪಲ್ಯಗಳೆಲ್ಲ ಸೋಸ್ತೀವಲ್ಲ, ಮೆಂತ್ಯ ಪಲ್ಲೆ ಅಥವಾ ಬೇರೆ ಯಾವುದೇ ಪಲ್ಯ ಸೋಸ್ತೀವಲ್ಲ ಅದೇ ರೀತಿ ಇದನ್ನು ಪಲ್ಯ ಸೋಸಬೇಕು. ಸೊ ಗೈಸ್ ಏನಂತಂದ್ರೆ ಇದು ಪುಂಡಿ ಪಲ್ಯ ಏನೈತಲ್ಲ, ನಾ ಯಾವತ್ತೂ ಯಾವುದೋ ಪಲ್ಯ ಅಥವಾ ಯಾವುದು ಪಲ್ಯಗಳು ಯಾವತ್ತೂ ಸೋಸಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಸೋಸ್ಬೇಕಂತ ಅನ್ಕೊಂಡೀನಿ. ಯಾಕಂತಂದ್ರೆ ಈ ಪುಂಡಿ ಪಲ್ಯ ಚಟ್ನಿ ಅನ್ನೋದು ಏನೈತಲ್ಲ ನಾನು ಮಾಡ್ಬೇಕಂತ ಅನ್ಕೊಂಡೀನಿ. ಸೊ ಅದಕ್ಕೆ ಫಸ್ಟ್ ಸ್ಟೆಪ್ ಹಿಡ್ಕೊಂಡು ಲಾಸ್ಟ್ ಎಂಡ್ ತನಕ ಅದೇನೇನು ಇರ್ತದಲ್ಲ ಎಲ್ಲ ಕೆಲಸನೂ ನಾನು ಮಾಡ್ಬೇಕಂಥೇಳಿ ಈ ಥರ ಫಸ್ಟ್ ಟೈಮ್ ಪಲ್ಯ ಸೋಸಾತನು. ಸೊ ಗೈಸ್ ನಿಮಗೂ ಯಾರಿಗಾರು ಗೊತ್ತಿಲ್ಲ ಅಂದರೆ ಯಾವ ರೀತಿ ಸೋಸ್ಬೇಕಂತಂದು ನನ್ನದು ವಿಡಿಯೋ ನೋಡಿ ನೀವು ಕಲ್ಕೋಬೋದು. ಗೈಸ್ ಇವಾಗ ಆಲ್ಮೋಸ್ಟ್ ಪುಂಡಿ ಪಲ್ಲೆ ಸೋಸಿದೆಲ್ಲ ಆಯಿತು. ಸೊ ಫೈನಲ್ ಆಗಿ ಹಿಂಗೆ ಕಾಣಿಸತ್ತೈತಿ ಇದು ಪಲ್ಲೆ ಎಲ್ಲ ಪುಂಡಿ ಪಲ್ಲೆ ಎಲ್ಲ ಸೋಸಿದಾಯಿತು. ಇದಕ್ಕೆ ಏನೇನು ಐಟಮ್ಸ್ ಹತ್ತಾವೆ ನಿಮ್ಗೆ ಅದನ್ನ ತೋರಿಸ್ತೀನಿ ಇವಾಗ. ಸೊ ಫಸ್ಟ್ ಇದಕ್ಕೆ ಬೆಳ್ಳುಳ್ಳಿ ಇದಕ್ಕೆ ಮೇನ್ ಫ್ಲೇವರ್ ಅಂತಂದ್ರೆ ಬೆಳ್ಳುಳ್ಳಿ ಬೇಕು. ಸೊ ಇದು ನಮ್ಮ ಮನೆ ಒಳಗಿಂದ ಬೆಳ್ಳುಳ್ಳಿ ಕುಟ್ಟು ಕಲ್ಲಿದ ನಾವು ಯಾವುದು ಜಿಂಜರ್ ಅಥವಾ ಗಾರ್ಲಿಕ್ ಪೇಸ್ಟ್ ಯಾವುದು ಕೊಂಡ್ತಾರಲ್ಲ, ಸೊ ನಮ್ಮ ಮನೆ ಒಳಗೆ ಇದೇ ಥರ ನಾವು ಬೆಳ್ಳುಳ್ಳಿ ಎಲ್ಲ ಜಜ್ಕೋತೀವಿ. ಈ ಥರ ಅದನ್ನ ಬೆಳ್ಳುಳ್ಳಿ ಹಿಂಗೆ ಪೇಸ್ಟ್ ಮಾಡಿ ಇಟ್ಕೋತೀವಿ. ಇವಾಗ ಬೆಳ್ಳುಳ್ಳಿ ಎಲ್ಲ ಕುಟ್ಕೊಂಡಿದ್ದಾಯಿತು ಈ ಥರ ಸ್ಮಾಲ್ ಪೇಸ್ಟ್ ಥರ. ಇವಾಗ ನಾ ಏನೇನು ಐಟಮ್ಸ್ ತೊಗೊಂಡೇನಂತಂದ್ರೆ ಇಲ್ಲಿ ಮಸಾಲ ಬಾಕ್ಸ್, ಯಾಕಂತಂದ್ರೆ ಜೀರಿಗೆ ದೆನ್ ಅರ್ಶಿಣ ಪುಡಿ ಎಲ್ಲ ಬೇಕು. ದೆನ್ ಪುಂಡಿ ಪಲ್ಯದ ಅದು ಸೋಸಿ ತೊಗೊಂಡನಿ. ಹಂಗೆ ಗಾಯ್ಸ್ ಬೆಲ್ಲ ಮೇನ್ ಇದಕ್ಕೆ ಜಾಸ್ತಿ ಪುಂಡಿ ಪಲ್ಯ ಹುಳಿ ಇರ್ತೈತಲ್ಲ ಅದಕ್ಕೆ ಮೇನ್ ಬೆಲ್ಲನ ಅದಕ್ಕೆ ಇಂಪಾರ್ಟೆಂಟ. ಆಮೇಲೆ ಬೆಳ್ಳುಳ್ಳಿ ಗೈಸ್. ಹಂಗೆ ಇನ್ನೊಂದು ಏನಂತಂದ್ರೆ ಮೇನ್ ಇದಕ್ಕೆ ಕೊಬ್ಬರಿ ಪುಡಿ, ಒಣ ಕೊಬ್ಬರಿ ಪೌಡ್ರ್ ಇರ್ತೈತಲ್ಲ ಅದನ್ನು ಹಾಕಬೇಕು. ಅದು ನಮ್ಮ ಮನೆ ಒಳಗೆ ಖಾಲಿ ಆಗಿತ್ತು ಅಂತ ಹೇಳಿ ಈ ಥರ ಒಣ ಕೊಬ್ಬರಿ ಬಾಬುರಿ ಕೊಬ್ಬರಿ ಈ ಥರ ನಮ್ಮ ಮನೆ ಒಳಗೆ ಹೆರ್ಮನೆಗೆ ಐತಿ. ಸೊ ಅದರಲ್ಲೇ ಇವಾಗ ಅದನ್ನ ಕೊಬ್ಬರಿ ಎಲ್ಲ ಹೆರ್ಯಾತನು. ಇದನ್ನು ಮಿಕ್ಸಿ ಒಳಗೂ ಹಾಕೋಬೋದು, ಬಟ್ ಮಿಕ್ಸಿ ಒಳಗೆ ಹಾಕೊಂಡ್ರೆ ಅದು ಫುಲ್ ಪೌಡರ್ ಆಗಿ ಬರ್ತೈತೆ, ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ ಅಂಥೇಳಿ ಈ ಥರ ನಾನು ಕೈಲೇ ಹೆರ್ಯಾತನು. ಇವಾಗ ಫೈನಲ್ ಆಗಿ ಈ ಥರ ಕೊಬ್ಬರಿ ತುರಿ ಎಲ್ಲ ರೆಡಿ ಆಗೈತಿ. ಹಂಗೆ ಗೈಸ್ ಅದಕ್ಕೇನೇನು ಐಟಮ್ಸ್ ಎಲ್ಲ ಹತ್ತಾವಲ್ಲ ಅವನ್ನೆಲ್ಲ ಒಂದೇ ಕಡೆ ತೊಗೊಂಡು ಇವಾಗ ಕುತ್ಕೊಂಡನಿ. ಹಂಗೆ ಇವಾಗ ನನಗೆ ಹೇಳ್ಕೊಡ್ತಾರೋ ಯಾವ್ಯಾವ ಐಟಮ್ಸ್ ಎಲ್ಲ ಹಾಕಬೇಕು 1 by 1 ಅಂತ. ಸೊ ನಿಮಗೂ ತೋರಿಸ್ತೀನಿ. ಹಂಗೆ ಇನ್ನೊಂದು ಏನಂತಂದ್ರೆ ಗ್ರಾಯ್ಸ್ ಅದನ್ನ ಏನು ಕೊಬ್ಬರಿ ತುರಿದಿನ್ಲ ಅದು ಒಂದು ಸ್ವಲ್ಪ ದಪ್ಪ ಆಗೈತಂತ. ಅಷ್ಟು ದಪ್ಪ ಹಾಕಿದ್ರೆ ಅದು ಅಷ್ಟೊಂದು ಚಲೋ ಅನ್ಸಂಗಿಲ್ಲ ಅಂಥೇಳಿ ಇವಾಗ ಅಗೇನ್ ಒಂದು ಸ್ವಲ್ಪ ಜೀರಿಗೆ ಹಾಕಿ ಫಸ್ಟ್ ಅದನ್ನ ಕುಟ್ಕೊಂಡು ಪೌಡ್ರ್ ಮಾಡ್ಕೊಳತ್ತನ ಜೀರಿಗೆ ಪೌಡರ. ದೆನ್ ಅದಾದಮೇಲೆ ಅದೇನು ನಾ ಕೊಬ್ಬರಿ ಹೆರದಿನ್ಲ ಸೊ ಅದನ್ನ ಜೀರಿಗೆ ಒಳಗೆ ಹಾಕಿ ಅಗೇನ್ ಅದನ್ನು ಕುಟ್ಟಿ ಸಣ್ಣ ಮಾಡತ್ತನು. ಅದು ಎರಡು ಕುಟ್ಟಿದ್ಮೇಲೆ ಅದೊಂಥರ ಕೈಂಡ್ ಆಫ್ ಎಣ್ಣೆ ಥರ ಆಯಿಲಿ ಥರ ಅದು ಎರಡು ಮಿಕ್ಸ್ ಆದಮೇಲೆ ಒಂಥರ ಗಟ್ಟಿ ಥರ ಆಗ್ತೈತಿ. ಅದೇನಾಗಿರ್ತದಲ್ಲ ಅದು ಮೇನ್ ಟೇಸ್ಟ್ ಬಿಡ್ತೈತಂತ ಆಯಿಲ್ ಥರ. ಸೊ ಅದಕ್ಕೆ ಇವಾಗ ಅದನ್ನೆಲ್ಲ ಪ್ರಾಪರಾಗಿ ಎರಡು ಮಿಕ್ಸ್ ಮಾಡಿ ಕುಟ್ಟಾತನು. ಗೈಸ್ ಅದೇನು ಕುಟ್ಟತಿಲ್ಲ ಕೊಬ್ಬರಿ ಮತ್ತು ಜೀರಿಗೆ ಅದು ಆಲ್ಮೋಸ್ಟ್ ಅಲ್ಲಿ ಇವಾಗ ಕುಟ್ಟೋದೆಲ್ಲ ಆಗೈತಿ. ಈ ಥರ ಉತ್ತು ಕಲ್ಲೇ ಕುಟ್ಟಾತನು. ಗೈಸ್ ನಾವು ಮಿಕ್ಸಿ ಒಳಗೂ ಹಾಕ್ಬೋದು, ಬಟ್ ಮಿಕ್ಸಿ ಒಳಗೆಲ್ಲನೂ ಸುಟ್ಟು ಬರ್ತೈತಿ, ಅಷ್ಟೊಂದು ಚಲೋ ಅನ್ಸಲ್ಲ. ಇದು ಅಜ್ಜಿ ಕಾಲದ ರೆಸಿಪಿ ರೈಟ್, ಹಂಗೆ ಮಾಡ್ಬೇಕಂತ ಹೇಳಿ
ಗೈಸ್ ಇವಾಗೆಲ್ಲ ರೆಡಿ ಆಗೈತಿ. ಫೈನಲ್ ಆಗಿ ಹೆಂಗೆ ಮಾಡ್ತೀವಿ ಅಂತ ಫೈನಲ್ ಪ್ರೊಸೆಸ್ ನಿಮಗೆ ತೋರಿಸ್ತೀನಿ. ಹಂಗೆ ಗೈಸ್ ಫಸ್ಟ್ ನಾವು ಇದೊಂದು ಗುಂಡೆ ತೊಗೊಂಡನಿ. ಆ ಗುಂಡೆ ಒಳಗೆ ಒಂದು 4-5 ಸ್ಪೂನ್ ಎಣ್ಣೆ ಹಾಕೋಬೇಕು. ದೆನ್ ಆಮೇಲೆ ಅದೇನು ಪುಂಡಿ ಪಲ್ಯ ಇರ್ತೈತಲ್ಲ ಅದನ್ನು ಸ್ವಲ್ಪ ಹಾಕ್ಬೇಕಂದ್ರೆ ಮೀನ್ಸ್ ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡತ್ತೀವಿ. ಫಸ್ಟ್ ಹಾಫ್ ಹಾಕತ್ತಿದ್ದೀವಿ, ಈಗ ನಾ ತೋರ್ಸತ್ತಲ್ಲ ಹಂಗೆ ಸ್ವಲ್ಪ ಹಾಕೋಬೇಕು. ಗೈಸ್ ಆ ಗುಂಡಿ ಒಳಗೆ ಇವಾಗ ಹಾಫ್ ಪುಂಡಿ ಪಲ್ಯ ಎಲ್ಲ ಹಾಕಿದ್ವಿ. ಅದಾದಮೇಲೆ ನಾ ಏನು ಕುಟ್ಕೊಂಡಿಲ್ಲ ಕೊಬ್ಬರಿ ಮತ್ತು ಅದು ಜೀರಿಗೆದ ಪೌಡರ ಅದನ್ನು ಫಸ್ಟ್ ಎಲ್ಲ ನೀಟಂಗೆ ಹಿಂಗೆಲ್ಲ ಕಡೆ ಆಗುವಂಗೆ ಹಾಕತ್ತನು. ಗೈಸ್ ನೀವು ಎಷ್ಟು ಕ್ವಾಂಟಿಟಿ ಮಾಡತ್ತಿರಲ್ಲ ಅದ್ರ ಮೇಲೆ ಮಸಾಲೆ ಎಲ್ಲ ಹಾಕ್ಬೇಕು. ನೀವು ನಾವೀಗ ಎಷ್ಟು ಮಾಡತ್ತಿಲ್ಲ ಸೊ ಅದಕ್ಕೆ ಎಷ್ಟು ಬೇಕಾಗ್ತೈತಿ ಅಷ್ಟು ಕೊಬ್ಬರಿ ಎಲ್ಲ ಆ್ಯಡ್ ಮಾಡತ್ತು. ನಿಮಗೂ ಎಷ್ಟು ಬೇಕಾಗ್ತೈತಿಲ್ಲ ಅಷ್ಟು ಆ್ಯಡ್ ಮಾಡಿರಿ. ನೆಕ್ಸ್ಟ್ ಇವಾಗ ನಾವು ಇದಕ್ಕೆ ಬೆಲ್ಲ ಆ್ಯಡ್ ಮಾಡತ್ತಿದ್ವಿ. ಎದಕ್ಕಂತಂದ್ರೆ ಪುಂಡಿ ಪಲ್ಯ ಭಾಳ ಹುಳಿ ಇರ್ತೈತಿ. ವಿತೌಟ್ ಬೆಲ್ಲ ನೀವು ಅದನ್ನು ಮಾಡೋಕ್ಕಾಗಂಗಿಲ್ಲ, ಅಂದ್ರೆ ಭಾಳ ಹುಳಿ ಇರ್ತೈತಿ. ಸೊ ಅದಕ್ಕೆ ನೀವು ಎಷ್ಟು ಕ್ವಾಂಟಿಟಿ ಮೇಲೆ ಪಲ್ಯ ತೊಗೊಂಡಿರ್ತಿರಲ್ಲ ಅದಕ್ಕೆ ಅದ್ರ ಮ್ಯಾಚ್ ಆಗುವಷ್ಟು ಬೆಲ್ಲ ನೀವು ಆ್ಯಡ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂತ ಇಲ್ಲಿ ಅರ್ಶಿಣ ಪುಡಿ ಹಾಕತ್ತಿದ್ವಿ. ಅದಕ್ಕೆ ಅರ್ಶಿಣ ಪುಡಿ ಹಾಕಿದ ಮೇಲೆ ನೆಕ್ಸ್ಟ್ ನಾವು ಅದಕ್ಕೆ ಹಿಂಗೆ ಹಾಕತ್ತಿದ್ವಿ. ಐ ಹೋಪ್ ಎಲ್ಲರಿಗೂ ಅನ್ಕೋತೀನಿ. ಹಿಂಗೆ ಮೇಲೆ ಸ್ವಲ್ಪ ಬಾಯಿ ಒಳಗೆ ಅಲ್ಲೆಲ್ಲೇ ಜೀರಿಗೆ ಸಿಗಲಿ ಅಂತ ಫ್ಲೇವರ್ಗೆ ಅಂಥೇಳಿ ಜೀರಿಗೆ ಆ್ಯಡ್ ಮಾಡತ್ತಿದ್ವಿ. ದೆನ್ ಆಮೇಲೆ ಇದಕ್ಕೆ ಇದು ಫ್ಲೇವರ್ಗೋಸ್ಕರನ ಹಿಂಗಡ ಆ್ಯಡ್ ಮಾಡತ್ತಿದ್ವಿ. ಇವಾಗ ನೆಕ್ಸ್ಟ್ ಅದಕ್ಕೆ ಉಪ್ಪು ಹಾಕತ್ತಿದ್ದೀವಿ. ನೀವು ನೋಡ್ಕೊಂಡು ಉಪ್ಪು ಹಾಕೋಬೋದು, ಯಾಕಂತಂದ್ರೆ ಜಾಸ್ತಿ ಉಪ್ಪಾದರೂ ಆಮೇಲೆ ಏನೂ ಮಾಡೋಕ್ಕಾಗಲ್ಲ. ಅಂದ್ರೆ ಟೇಸ್ಟ್ ಮಾಡಿ ಆಮೇಲೆ ಉಪ್ಪು ಹಾಕ್ಬೋದು. ಬಟ್ ಇಲ್ಲೇ ನಾ ಇವಾಗ ಅದಕ್ಕೆ ಎಷ್ಟು ನಮ್ಮ ಮನೆ ಒಳಗೆ ಆಲ್ರೆಡಿ ಮಾಡ್ಯಾರಲ್ಲ ಸೊ ಅದಕ್ಕೆ ಎಷ್ಟು ಹತ್ತೈತಿ ಅಂತ ಅವ್ರು ಹೇಳ್ಕೊಡಾದ್ರು. ಅದ್ರ ಮೇಲೆ ನಾ ಇದಕ್ಕೆ ಉಪ್ಪು ಹಾಕತ್ತನು. ಅದಾದಮೇಲೆ ಮೇನ್ ಇದಕ್ಕೆ ಬೆಳ್ಳುಳ್ಳಿದು ಕುಟ್ಕೊಂಡಿಲ್ಲ ಅದನ್ನು ಬೆಳ್ಳುಳ್ಳಿ ಆ್ಯಡ್ ಮಾಡೀನಿ. ಅಗೇನ್ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕಾಗೇನು ಅದ ಮೇಲೆಲ್ಲ. ಗೈಸ್ ಇನ್ನೊಂದು ಏನಂತಂದ್ರೆ ನಾವು ಇವಾಗೇನು ಅದು ಪುಂಡಿ ಪಲ್ಯ ಮಾಡತ್ತಿಲ್ಲ, ಇದಕ್ಕೆ ಒಂದು ಹನಿನೂ ನೀರು ಆ್ಯಡ್ ಮಾಡತ್ತಿಲ್ಲ. ಅದಕ್ಕೆ ನಾವು ಮಾರ್ನಿಂಗ ಪುಂಡಿ ಪಲ್ಯ ಎಲ್ಲ ಅದು ಎಲ್ಲ ತೊಳೆದಿಟ್ಕೊಂಡಿದ್ದು ಇವಾಗೆಲ್ಲ ಫುಲ್ ಡ್ರೈ ಆಗೈತಿ. ಸೊ ಗೈಸ್ ಹಂಗೆ ಅದೆಲ್ಲ ಮಸಾಲೆ ಎಲ್ಲ ಹಾಕಿದ್ಮೇಲೆ ಅದಕ್ಕೆ ಇನ್ನೊಂದು 2-3 ಸ್ಪೂನ್ ಅದಕ್ಕೆ ಎಷ್ಟು ಹತ್ತೈತಷ್ಟು ಎಣ್ಣೆ ಎಲ್ಲ ಹಾಕತ್ತಿದ್ದೀವಿ. ಅದಾದಮೇಲೆ ಅದು ಇನ್ನೊಂದು ಸ್ವಲ್ಪ ಪಲ್ಯ ಏನು ಉಳಿದಿತ್ತಲ್ಲ ಅದ್ರ ಮೇಲೆ ಹಾಕತ್ತಿದ್ದೀವಿ. ಹಾಕಿ ಫುಲ್ ಅದನ್ನ ಕವರ್ ಮಾಡತ್ತಿದ್ದೀವಿ. ಫುಲ್ ನಾವು ಇಲ್ಲಿ ಒಂದು ಅದೇನು ಗುಂಡೆ ಐತಲ್ಲ ಅದ್ರ ಫುಲ್ ಆಗೋಷ್ಟು ನಾವು ತೊಗೊಂಡಿದ್ವಿ. ಯಾಕಂತಂದ್ರೆ ಆಮೇಲೆ ಎಲ್ಲ ಅದು ಕರಿಗೆ ಒಂದು ಬೌಲ್ ಅಷ್ಟು ಆಗ್ತೈತಿ. ಬಟ್ ನೋಡಕ್ಕೆ ನಿಮ್ಗೆ ಇವಾಗ ಎಷ್ಟು ಅನಿಸ್ತಾ ಆಮೇಲೆ ನಿಮ್ಗೆ ತೋರಿಸ್ತೀನಿ, ನಿಮ್ಗೆ ಗೊತ್ತಾಗ್ತೈತಿ. ಹಂಗೆ ಅದ್ರ ಮೇಲೆ ಇವಾಗ ಪ್ಲೇಟ್ ನೆಕ್ಸ್ಟ್ ನಾ ಕೊತ್ತಂಬರಿ ಹಾಕೋದು ಅದಕ್ಕೆ ಮರ್ತೀನಿ. ಸೊ ಜಸ್ಟ್ ಆ್ಯಡಿಂಗ್ ಕೊತ್ತಂಬರಿ ಅದನ್ನ ಕಟ್ ಏನು ಮಾಡಿದಿಲ್ಲ ಸೊ ಕೈಲೇನ ಚೂರು ಇವಾಗ ಹಾಕತ್ತನು. ಇವಾಗ ಅದೇನೇನು ಮಸಾಲೆ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ರೆಡಿ ಆಗೈತಿ. ಹಂಗೆ ಗೈಸ್ ನಮ್ಮ ಮನೆ ಒಳಗೆ ಒಲೆ ಐತೆ ಅಂಥೇಳಿ ನಾವು ಒಲೆ ಮೇಲೆಲ್ಲ ಮಾಡತ್ತಿದ್ವಿ. ನಿಮ್ಮ ಮನೆ ಒಳಗೆ ಒಲೆ ಇರ್ಲಿಕ್ಕೆ ನೀವು ಗ್ಯಾಸ್ ಮೇಲೂ ಮಾಡ್ಬೋದು, ಅದು ಚಲೋ ಆಗ್ತೈತಿ. ಬಟ್ ಒಲೆ ಮೇಲೆ ಮಾಡಿದ್ರೆ ಇನ್ನೂ ಸ್ವಲ್ಪ ನೈಸ್. ಇವಾಗೆಲ್ಲ ಅದ್ರೊಳಗೆ ಮಸಾಲೆ ಎಲ್ಲ ಹಾಕಿ ಹಿಂಗೆ ಒಲೆ ಮೇಲೆ ಇಟ್ಟಿದ್ದೀವಿ. ಸೊ ಅದ್ಮೇಲೆ ಒಂದು ಪ್ಲೇಟ್ ಮುಚ್ಚಿರಬೇಕು. ದೆನ್ ಆಮೇಲೆ ಒಂದು 15 ನಿಮಿಷ ಆದಮೇಲೆ ಈ ಥರ ಒಂದು ಸ್ಪೂನ್ ತೊಗೊಂಡು ಅಗೇನು ಮಿಕ್ಸ್ ಮಾಡ್ಬೇಕು. ಯಾಕಂತಂದ್ರೆ ಲೇಯರ್ ಹಾಕಿಲ್ಲ. ಫಸ್ಟ್ ಒಂದು ಸ್ವಲ್ಪ ಪಲ್ಯ ಹಾಕಿದ್ವು, ದೆನ್ ಅಗೇನು ಮಸಾಲ ಹಾಕಿದ್ವು, ದೆನ್ ಅಗೇನು ಪಲ್ಯ ಹಾಕಿದ್ವು. ಸೊ ಅದು ಒಂದು 15 ನಿಮಿಷ ಆದಮೇಲೆ ಅದರದ್ದು ಪ್ಲೇಟ್ ತೆಗೆದು ಅಗೇನು ಮಿಕ್ಸ್ ಮಾಡಿ ಮತ್ತೊಂದು 10 ನಿಮಿಷ ಬಿಟ್ಟು ಆಮೇಲೆ ಮಿಕ್ಸ್ ಮಾಡಿ. కన్నుల్లోని ఆకాశమే తెల్లారి అల్లేసింది నన్నే. ಈಗ ಅದನ್ನಿಟ್ಟ 10 ನಿಮಿಷ ಆಯಿತು. ಸೊ ಅದಕ್ಕೆ ಅದ್ರ ಮೇಲಿಂದ ಟೋಪನ್ ಬಾಯಿ ತೆಗೆದು ಅದನ್ನಾಗೆ ನಾವು ಮಿಕ್ಸ್ ಮಾಡಬೇಕು. ಇಲ್ಲಾದ ಹೊತ್ತು ಚಾನ್ಸ್ ಇರ್ತೈತಿ. ಯಾಕಂದ್ರೆ ಮಿಕ್ಸ್ ಆದ್ರೂ ನಾವೇನು ನೀರಿನ ಅಂಶದ್ದು ಏನೂ ಹಾಕಿಲ್ಲ, ಫುಲ್ ಎಣ್ಣೆ ಜಸ್ಟ್ ಮಸಾಲ ಐತಲ್ಲ ಅದಕ್ಕೆ ನಾವು ಅದನ್ನ ಪ್ರಾಪರಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಸಾಲ ಎಲ್ಲ ಮಿಕ್ಸ್ ಮಾಡಬೇಕು. ಈ ಥರ ನಾವು ಮಾಡತ್ತಲ್ಲ ಹಂಗೆ ಗೈಸ್ ಹಂಗೆ ನಾವು ಒಲೆ ಮೇಲೆ ಮಾಡತ್ತೀನಿ. ಸೊ ಅದು ಮಸಾಲ ಹೊತ್ತೈತೆ ಅಂತ ಹೇಳಿ ಅದಕ್ಕೆ ತೆಳಗಿಳಿಸ್ಕೊಂಡು ಪ್ರಾಪರಾಗಿ ತೆಳಗಿಂದ ಮೇಲೆ ಎಲ್ಲ ಅಗೇನ್ ಮಿಕ್ಸ್ ಮಾಡತ್ತೂ ನೋಡ್ಬೋದು ಹೆಂಗೆ ಅದೆಲ್ಲ ಸ್ಟೀಮ್ ಆಗೈತಂತ. ಗೈಸ್ ಅದನ್ನ 10 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ಗೆ ಅದ್ರದ್ದು ಓಪನ್ ತೆಗೆದು ಹಿಂಗೆ ಮಿಕ್ಸ್ ಮಾಡ್ಕೋತಿರ್ಬೇಕು. ಇಲ್ಲಾದ್ರೆ ಅದೆಲ್ಲ ಹೊತ್ತಿ ಹೋಗೋ ಚಾನ್ಸ್ ಇರ್ತೈತಿ. ಗೈಸ್ ಒಂದು ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ಸ್ಟೀಮ್ ಆದಮೇಲೆ ನೀವು ಖಾರ ಪುಡಿ ಅಥವಾ ಮಸಾಲ ಪೌಡರ್ ಹಾಕ್ಬೋದು. ಯಾಕಂತಂದ್ರೆ ಅದು ಸ್ಟಾರ್ಟಿಂಗ ಹಾಕಿದ್ರೆ
ಪ್ರಾಪರಾಗಿ ಮಿಕ್ಸ್ ಆಗೋದಿಲ್ಲ ಅಂಥೇಳಿ ಒಂದು ಸ್ವಲ್ಪ ಸ್ಟೀಮ್ ಎಲ್ಲ ಆದಮೇಲೆ ಅದು ಹೊತ್ತಂಗೂ ಇಲ್ಲ ಮತ್ತು ಒಂದು ಸಲ ಒಂಥರ ಏನು ಬೇರೆ ಫ್ಲೇವರ್ ಕೊಡ್ತೈತಿ. ಸೊ ಅದಕ್ಕೆ ಒಂದು ಸ್ವಲ್ಪ ಸ್ಟೀಮ್ ಆದಮೇಲೆ ಮಸಾಲೆ ಎಲ್ಲ ಕರಿಗೆ ಒಂಥರ ಬೆಲ್ಲ ಎಲ್ಲ ಮೆಲ್ಟ್ ಆಗಿರ್ತಲ್ಲ, ಅವಾಗ ಹಾಕಿದ್ರೆ ಅದು ಪ್ರಾಪರಾಗಿ ಮಿಕ್ಸ್ ಆಗಿ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತಿ ಅಂಥೇಳಿ ಈಗ ಹಾಕತ್ತೀವಿ. ನಾವಿಲ್ಲಿ 4 ಸ್ಪೂನ್ ಹಾಕಿದ್ದೀವಿ, ನಿಮಗೆ ಎಷ್ಟು ಸ್ಪೂನ್ ಬೇಕಾಗ ನೀವು ಹಾಕೋರಿ. ಸೊ ಇವಾಗ ಅದಕ್ಕೆ ಖಾರ ಪುಡಿ ಎಲ್ಲ ಹಾಕಿದ್ಮೇಲೆ ಅಗೇನು ಒಲೆ ಮೇಲಿಟ್ಟು ಅದನ್ನ ಪ್ರಾಪರಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು, ಇಲ್ಲಾಂದ್ರೆ ಅದು ಹೊತ್ತಿ ಹೋಗ್ತೈತಿ. ಜಸ್ಟ್ ಕಂಟಿನ್ಯೂ ಆಗಿ ಸ್ಲೋ ಆಗಿ ನೀವು ಮಿಕ್ಸ್ ಮಾಡ್ಕೋತಾ ಇರಬೇಕು. ಹಂಗೆ ಜಾಸ್ತಿ ಉರಿನೂ ಹಚ್ಚಬೇಡ್ರಿ, ಯಾಕಂತಂದ್ರೆ ಅದೆಲ್ಲ ಹೊತ್ತಿ ಹೋಗ್ತೈತಿ. ನೋಡ್ಬೋದು ಗೈಸ್ ಇವಾಗ ಎಷ್ಟು ಪಲ್ಯ ಇದ್ದದ್ದು ಎಷ್ಟು ಆಗೈತೆ ಅಂತ. ಹಂಗೆ ಕಲರ್ ಚೇಂಜ್ ಆಗೋಕೆ ಹೋಗ್ತೈತದ ಗೈಸ್. ಇವಾಗ ನಾ ಏನು ತೋರ್ಸತ್ತಲ್ಲ ಹೆಂಗೆ ಮಿಕ್ಸ್ ಮಾಡತ್ತಲ್ಲ ಅದ್ರ ಹತ್ರ ಅದನ್ನ ಕಂಟಿನ್ಯೂ ಆಗಿ ಹಂಗೆ ಅದು ಮಾಡಬೇಕಾದ್ರೆ ನಾವು ಎಲ್ಲಿ ಹೋಗೋಕ್ಕಾಗಲ್ಲ, ಕಂಟಿನ್ಯೂ ಅದ್ರ ಮುಂದೆ ಕುತ್ಕೊಂಡು ಪ್ರಾಪರಾಗಿ ಮಿಕ್ಸ್ ಮಾಡ್ಕೋತ ಮಾಡಬೇಕು. ಕಲರ್ ಚೇಂಜ್ ಆಗ್ತೈತಿ, ಇದೊಂಥರ ಚಾಕ್ಲೇಟ್ ಬ್ರೌನ್ ಕಲರ್. ಸೊ ಅವಾಗ ಇದು ಪುಂಡಿ ಪಲ್ಯ ಚಟ್ನಿ ರೆಡಿ ಆಗಿ ಇವಾಗ ಇದು ಪುಂಡಿ ಪಲ್ಯ ಚಟ್ನಿ ರೆಡಿ ಆಗೈತಿ. ಸೊ ಇವಾಗ ಒಲಿ ಮೇಲಿಂದ ಇಳಿಸಿ ತೆಗೆದಿಡ್ಬೇಕು ಗೈಸ್. ಇವಾಗ ಪುಂಡಿ ಪಲ್ಯ ರೆಡಿ ಆಗೈತಿ. ಸೊ ಅದ್ರ ಕಾಂಬಿನೇಷನ್ ಆಗಿ ಬಿಸಿ ಬಿಸಿ ರೊಟ್ಟಿ ಮಾಡತ್ತಾರು. కిళ్ళే తీసి చూసే ముంగిళ్ళే రోజు ఇలానే వేచే ఉన్నాలే ఊగే ప్రాణం నీ వల్లే. ಸೊ ಗೈಸ್ ನಾ ಮಾಡತ್ತಿದ್ದ ಪುಂಡಿ ಪಲ್ಯ ಚಟ್ನಿ ರೆಡಿ ಆಗೈತಿ. ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ಬಿಸಿ ಬಿಸಿ ರೊಟ್ಟಿ ಜೊತೆ ಕಾಂಬಿನೇಷನ್ ಚಲೋ ಇರ್ತೈತಿ. ಹಂಗೆ ಗೈಸ್ ನೀವು ಅದ್ರ ಜೊತೆ ಚಪಾತಿ ಜೊತೆನೂ ತಿನ್ಬೋದು, ರೈಸ್ ಜೊತೆನೂ ತಿನ್ಬೋದು. ಹಂಗೆ ಗೈಸ್ ಇನ್ನೊಂದು ಏನಂತಂದ್ರೆ ಇದನ್ನ ಎಷ್ಟು ದಿನ ಬೇಕಾದರೂ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಮೀನ್ಸ್ ಯಾರ್ಯಾರು ಲಾಂಗ್ ಟ್ರಿಪ್ಪಿಗೆ ಹೋಗ್ತಿರ್ತಾರ ಅಥವಾ ಒಂಥರ ಚಟ್ನಿ ಥರ ಹಿಂಗೆ ಪಿಕಲ್ ಹೆಂಗೆ ಸ್ಟೋರ್ ಮಾಡ್ತಾರಲ್ಲ ಹಂಗೆ ಇದನ್ನ ಸ್ಟೋರ್ ಮಾಡಿ ಎಷ್ಟು ದಿನ ಬೇಕಾದ್ರೂ ತಿನ್ಬೋದು. ಹಂಗೆ ಗೈಸ್ ಇದನ್ನ ನೀವು ನಿಮ್ಮ ಮನೆ ಒಳಗೆ ಟ್ರೈ ಮಾಡಿರಿ. ಬೈ ಚಾನ್ಸ್ ನಿಮಗೂ ಏನಾದರೂ ಇಷ್ಟ ಆದ್ರೆ ನಂಗೆ ಟ್ರೈ ಮಾಡಿ ಕಮೆಂಟ್ ಮಾಡಿರಿ. ಆ್ಯಂಡ್ ದೆನ್ ಗೈಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಹಂಗೆ ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ಆ್ಯಂಡ್ ಸಿ ನೆಕ್ಸ್ಟ್ ವ್ಲಾಗ್. ಬಾಯ್.